ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತು ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಮೀನಾಕ್ಷಿಪುರ ಬ್ಯಾಕ್ ವಾಟರ್ಗೆ ಹೋಗ್ತೀವಿ. ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ. ಹಾಗೆ ನಮ್ಮ ಜೊತೆ ಯಾರ್ಯಾರು ಇದ್ದಾರೆ ನೋಡಿ, ಹಾಯ್ ಮಾಡಿ, ಹಾಯ್ ಮಾಡಿ. ಹಾಗೆ ನಮ್ಮ ಪುಟಾಣಿ ಇಲ್ಲಿ ಆಟಾಡ್ತಾ ಇದ್ದಾರೆ. ಪುಟಾಣಿ ಪಾಪಾ, ಪುಟಾಣಿ ಹಾಯ್ ಮಾಡು. ಚಿನ್ನಿ ಹಾಯ್ ಮಾಡು. ಓಕೆ ಗೈಸ್, ಲೆಟ್ಸ್ ಸ್ಟಾರ್ಟ್ ದ ಲಾಗ್. ಮೊದಲೆಲ್ಲ ನಾವು ಪಾಪು ಇಲ್ಲದೆ ಇದ್ದಾಗ ಜಸ್ಟ್ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹಾಗೆ ಹೊರಡ್ತಿದ್ವಿ. ಒಂದು ವಾಟರ್ ಬಾಟಲ್ ಕೂಡ ಕ್ಯಾರಿ ಮಾಡ್ತಾ ಇರಲಿಲ್ಲ ನಾವು. ಬಟ್ ಈಗ ಪಾಪು ಇರೋದ್ರಿಂದ ಎಷ್ಟು ಲಗೇಜ್ ಅಂದರೆ, ಅವನಿರೋದೊಂದು ಪುಟ್ಟವನಿಗೆ 3 ಜನ ಬೇಕು ಅವ್ರ ಲಗೇಜ್ ಕ್ಯಾರಿ ಮಾಡೋದಕ್ಕೆ, ಅಷ್ಟು ಲಗೇಜ್ ಇರುತ್ತೆ ಒಂದು. ಮತ್ತು ಒಂದು 2 ಡೇಸ್ ಮುಂಚೆ ಆದರೂ ಪ್ಲ್ಯಾನ್ ಮಾಡ್ಕೊಬೇಕು ನಾವೆಲ್ಲಾದರೂ ಹೋಗಬೇಕು ಅಂತಂದರೆ. ಈಗ ಕಾರಲ್ಲಿ ಅವರಿಗೆ ಅಂತ ಅಂದ್ಬಿಟ್ಟು ಒಂದು ಬೆಡ್ನ ರೆಡಿ ಮಾಡಿಬಿಟ್ಟಿದ್ವಿ. ಎಷ್ಟು ಆರಾಮಾಗಿ ಆಟ ಆಡ್ಕೊಂಡಿದ್ದಾನೆ ನೋಡಿ, ತುಂಬ ಕಂಫರ್ಟಬಲಾಗಿ ಆರಾಮಾಗಿ ಮಲ್ಕೊಂಡು ಆಟ ಆಡ್ಕೊಂಡಿದ್ದ. ಹಾಗೆ ನಾವು ಬಿಡದಿ ಹತ್ರ ಒಂದು ಕಾಫಿ ಬ್ರೇಕ್ ತೊಗೊಂಡು ಮತ್ತು ನಾವು ಮೈಸೂರು ಕಡೆ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಪಾಪಗೂ ಮಲ್ಕೊಂಡು ಬೋರ್ ಆಯಿತು. ಆಮೇಲೆ ಒಂದು ಸ್ವಲ್ಪ ಕಿರಿಕಿರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಾನು ಕರೆದು ಬಾ ಮುಂದೆಗಡೆ ಕೂತ್ಕೊಂತೀಯಾ ಅಂತ ಮುಂದೆ ಕುಂಡಿಸ್ಕೊಂಡೆ. ಆಗ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿ ಚೆನ್ನಾಗಿ ಆಟಾಡ್ಕೊಂಡಿದ್ರು. ಅವರಪ್ಪ ಹೇಗೆ ಡ್ರೈವ್ ಮಾಡ್ತಾರೆ ಅಂತೆಲ್ಲ ನೋಡೋದು, ಮುಂದೆಗಡೆ ಕಾರೆಲ್ಲ ಓಡಾಡ್ತಾ ಇರುತ್ತಲ್ವ ಗಾಡಿಗಳು, ಅದನ್ನೆಲ್ಲ ನೋಡ್ಕೊಂಡು ಆರಾಮಾಗಿ ಕೂತಿದ್ರು. ಹಾಗೆ ನಾವು ಮೈಸೂರು ಸಿಟಿ ಎಂಟರ್ ಆಗೋಷ್ಟರಲ್ಲಿ ಮಧ್ಯಾಹ್ನ 12:30 ಆಗಿತ್ತು. ನಾವು ಪ್ಯಾಲೇಸ್ಗೆ ಓಡಾಡ್ಕೊಂಡ್ವಿ. ಬಟ್ ಟೈಮ್ ಆಗೋಗಿದ್ದು ಡೈರೆಕ್ಟ್ ಚಾಮುಂಡಿ ಹಿಲ್ಸ್ಗೆ ಹೋಗ್ಬಿಡೋಣ ಅಂತ ಚಾಮುಂಡಿ ಹಿಲ್ಸ್ಗೆ ಕೊಟ್ಟೋದ್ವಿ. ಸೊ ಗೈಸ್, ನಾವೀಗ ಮೈಸೂರು ರೀಚ್ ಆಗಿದ್ದೀವಿ. ಈಗ ಚಾಮುಂಡಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಚಾಮುಂಡಿ ಹಿಲ್ಸಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ಮೀನಾಕ್ಷಿಪುರ ಬ್ಯಾಕ್ ವಾಟರ್ಗೆ ಹೋಗಬೇಕು. ಇವತ್ತು ಟ್ಯೂಸ್ಡೇ, ರಶ್ ಇರ್ತಾರೋ ಏನೋ ಗೊತ್ತಿಲ್ಲ, ನೋಡಬೇಕು. ಆದರೆ ದರ್ಶನ ಮಾಡೋದು, ಇಲ್ಲಾಂದರೆ ಹೊರಗಡೆಯಿಂದನೇ ಕೈ ಮುಗಿದು ಬ್ಯಾಕ್ ವಾಟರ್ಗೆ ಹೋಗೋದು. ಯಾಕಂದರೆ ಬ್ಯಾಕ್ ವಾಟರ್ ಕತ್ಲಾದರೆ ಡ್ರೈವ್ ಮಾಡೋಕ್ಕಾಗಲ್ಲ, ಅಲ್ಲೆಲ್ಲ 2 ವೇ ರೋಡು. ಮತ್ತು ಕತ್ಲಾದ ಮೇಲೆ ಹೋಗಿನೂ ಏನೂ ಯೂಸ್ ಇಲ್ಲ. ಸೊ ದೇವ್ರಿಗೆ ಕೈ ಮುಗ್ದು ದೇವಸ್ಥಾನಕ್ಕೆ ಹೋದ್ರೆ ದೇವ್ರಿಗೆ ಕೈ ಮುಗ್ದಿರ, ಇನ್ನೇನು ನಿಮಗೆ ಕೈ ಮುಗ್ಬೇಕಾಗುತ್ತಾ? ಓ, ಹಾಗೆ ಸ್ವಲ್ಪ ತಮಾಷೆಯಾಗಿ ಮಾತಾಡಿಕೊಂಡು ಚಾಮುಂಡಿ ಹಿಲ್ಸ್ ಕಡೆ ಹೊರಟ್ವಿ. ಕಾರ್ ಪಾರ್ಕ್ ಮಾಡಿ ಅಲ್ಲಿಂದ ದೇವಸ್ಥಾನ ಕಡೆ ನಡ್ಕೊಂಡು ಹೊರಟ್ವಿ. ಪಾಪು ಹತ್ರ ಈ ಸ್ಟ್ರೋಲರ್ ಇರೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ. ಎಲ್ಲ ಕಡೆ ಅವನ್ನ ಎತ್ಕೊಂಡೇ ಓಡಾಡಬೇಕು ಅನ್ನೋ ಟೆನ್ಷನ್ ಇರಲ್ಲ. ಅವನಿಗೂ ಕೂಡ ಅಷ್ಟೇ, ಎತ್ಕೊಂಡ್ರೆ ತುಂಬ ಅನ್ಕಂಫರ್ಟಬಲ್ ಆಗ್ತಾನೆ, ಅವನು ತುಂಬ ಕಿರಿಕಿರಿ ಮಾಡ್ತಾನೆ. ಈ ಸ್ಟ್ರೋಲರ್ ಇರೋದ್ರಿಂದ ಆರಾಮಾಗಿ ಅದರಲ್ಲಿ ಮಲಗಿಸ್ಬಿಟ್ಟು ಆರಾಮಾಗಿ ಹೋಗ್ಬೋದು. ನಾವು ಕಂಫರ್ಟಬಲ್ ಆಗಿರ್ತೀವಿ, ಪಾಪನೂ ಕಂಫರ್ಟಬಲ್ ಆಗಿರ್ತಾನೆ, ಬಿಸಿಲೂ ಆಗಲಿಲ್ಲ ಅವನಿಗೆ, ಆರಾಮಾಗಿ ಕ್ಯಾರಿ ಮಾಡ್ಬೋದು. ಇದೊಂದು ಮಸ್ಟ್ ಬೈ ಪ್ರಾಡಕ್ಟ್ಸು ಬೇಬಿ ಇದ್ದರೆ. ಅದರಲ್ಲೂ ಜಾಸ್ತಿ ನಮ್ಮ ಥರ ಟ್ರಾವೆಲ್ ಮಾಡ್ತೀರಾ ಅಂತಂದರೆ ತಗೊಳ್ಳಿ, ತುಂಬ ವರ್ತಿದೆ. ಇದ್ರ ಕಾಸ್ಟ್ ಬಂದು 2000 ಸಮಥಿಂಗ್ ಏನೋ, ತುಂಬ ವರ್ತಿದೆ. ಇದನ್ನು ಒನ್ ಟೈಮ್ ನಾವು ಪರ್ಚೇಸ್ ಮಾಡಿಬಿಟ್ರೆ ಆರಾಮಾಗಿ ನಾವು ಒಂದು 3 ಇಯರ್ಸ್ವರೆಗೂ ಯೂಸ್ ಮಾಡ್ಬೋದು. ಕಾರ್ ಪಾರ್ಕಿಂಗಿಂದ ದೇವಸ್ಥಾನಕ್ಕೆ ಹೋಗೋ ದಾರಿನಲ್ಲಿ ಅಕ್ಕಪಕ್ಕ ತುಂಬ ಅಂಗಡಿಗಳಿದೆಯಲ್ಲ, ಅದನ್ನೆಲ್ಲ ನೋಡಿಕೊಂಡು ಏನಾದರೂ ಯೂನಿಕ್ ಆಗಿರೋದು ಪಾಪುಗೆ ಆಟಾಡೋದಕ್ಕೆ ಅಥವಾ ಮನೆಗೆ ಡೆಕೋರೇಟಿವ್ ಐಟಮ್ಸ್ ಏನಾದರೂ ಸಿಗುತ್ತಾ ಅಂತ ನೋಡ್ಕೊಂಡು ಹೋಗ್ತಿದ್ವಿ.
ಬಟ್ ಪ್ರೈಸ್ ಎಲ್ಲ ತುಂಬ ಕಾಸ್ಟ್ಲಿ ಅನ್ನಿಸ್ತು. ಮತ್ತು ಅಷ್ಟು ಯುನೀಕ್ ಆಗಿರೋ ಐಟಮ್ಸ್ ಏನು ಕಾಣಿಸ್ಲಿಲ್ಲ. ಹಾಗೆ ದೇವಸ್ಥಾನದ ಹತ್ರನೇ ಒಂದು ಶಾಪಲ್ಲಿ ಪೂಜೆ ಸಾಮಾನೆಲ್ಲ ತಗೊಂಡು ಮಗು ಸ್ಟ್ರೋಲರೆಲ್ಲ ಅಲ್ಲೇ ಇಟ್ಟು ಆ ಶಾಪ್ನಲ್ಲೇ ದೇವರ ದರ್ಶನಕ್ಕೆ ಅಂತ ಹೇಳಿ ಹೊರಟ್ವಿ. ಸೊ ಗೈಸ್, ದರ್ಶನ ಎಲ್ಲ ಮುಗೀತು. ಈಗ ಊಟ ಮಾಡಿಕೊಂಡು ಮೀನಾಕ್ಷಿ ಬ್ಯಾಕ್ ವಾಟರ್ಸ್ಗೆ ಹೋಗಬೇಕು. ಬನ್ನಿ ಹೋಗೋಣ. ನಾವು ಚಾಮುಂಡಿ ಹಿಲ್ಸ್ಗೆ ಹೋಗಿದ್ದಿದ್ದು ಟ್ಯೂಸ್ಡೇ, ಬಟ್ ಏನಂತ ರಶ್ ಇರಲಿಲ್ಲ. ಯೂಶ್ವಲಿ ಟ್ಯೂಸ್ಡೇನಲ್ಲಿ ತುಂಬ ಜನ ಇರ್ತಾರಲ್ವ, ಬಟ್ ಅಂಥ ಜನ ಏನಿರಲಿಲ್ಲ. ಎಕ್ಸಾಮ್ ಟೈಮ್ ಅಂತ ಏನೋ ಮಕ್ಕಳಿಗೆ ಜನ ಏನೂ ಜಾಸ್ತಿ ಇರಲಿಲ್ಲ. ಆರಾಮಾಗಿ ದರ್ಶನ ಎಲ್ಲ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮೀನಾಕ್ಷಿಪುರ ಬ್ಯಾಕ್ ವಾಟರ್ಗೆ ಹೋದ್ವಿ. ಆನ್ ದ ವೇ ಮೈಸೂರು ಪ್ಯಾಲೇಸ್ ಎಲ್ಲ ಹೊರಗಡೆಯಿಂದನೇ ನೋಡ್ಕೊಂಡು ಹೋದ್ವಿ. ಒಳಗಡೆ ಹೋಗೋದಕ್ಕೆಲ್ಲ ಟೈಮ್ ಇಲ್ಲ ಅಂತ ಹಾಗೆ ಈಚೆಯಿಂದ ನೋಡಿಕೊಂಡು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋಗೋಣ ಅಂತ ಹೇಳಿ ನಾವು ಹೊರಟ್ಬಿಟ್ವಿ. ಹಾಯ್ ಗಾಯ್ಸ್, ಇವಾಗ ನಾವು ಮೀನಾಕ್ಷಿಪುರ ಬ್ಯಾಕ್ ವಾಟರ್ಗೆ ಹೋಗ್ತಾ ಇದ್ದೀವಿ. ಆನ್ ದ ವೇನೇ ಇಲ್ಲಿ ಬ್ಯೂಟಿಫುಲ್ ಆಗಿ ಸನ್ಸೆಟ್ ಕಾಣಿಸ್ತಾ ಇದೆ ನಮಗೆ. ಬನ್ನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಿಮಗೂ ತೋರಿಸ್ತೀನಿ. ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗೆಂದು ಕೇಳುತ್ತಿದೆ. ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ. ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗೆಂದು ಕೇಳುತ್ತಿದೆ. ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ. ಎಲ್ಲಿರುವುದೋ ಅದು, ಎಂತಿರುವುದೋ ಅದು. ನಾವು ಮತ್ತೆ ಈಗ ರಿಟರ್ನ್ ಯೂ ಟರ್ನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮತ್ತೆ ಸಾಗರಕಟ್ಟೆ ಬ್ರಿಡ್ಜ್ ಮೇಲೆ. ನೋಡಿ, ನಮ್ಮ ರೈಟ್ ಸೈಡಲ್ಲಿ KRS ಬ್ಯಾಕ್ ವಾಟರ್, ಲೆಫ್ಟ್ ಸೈಡಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ, ಮಧ್ಯದಲ್ಲಿ ಬ್ರಿಡ್ಜ್. ತುಂಬ ಚೆನ್ನಾಗಿದೆ. ಹೇಗಿದೆ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್? ಸೂಪರ್ ಆಗಿದೆ. ನನಗೆ ಆಲ್ಮೋಸ್ಟ್ ನಾನು ಯಾವಾಗಲೂ ಈ ಥರನೇ ಡ್ರೈವಿಂಗ್ ಪ್ರಿಫರ್ ಮಾಡ್ತೀನಿ. ನನಗೆ ಸ್ಮೂತಾಗಿ ರೋಡ್ ಇರೋಕ್ಕಿಂತ ಅಡ್ವೆಂಚರಸ್ ಆಗಿದ್ರೆ ಡ್ರೈವಿಂಗ್ ಮಾಡೋಕೆ ನಂಗೆ ಸಖತ್ ಮಜಾ. ಓಕೆ, ನನ್ನ ತಂಗಿ ಫುಲ್ ಬ್ಯುಸಿ ವಿಡಿಯೋ ಮಾಡೋದ್ರಲ್ಲಿ. ಅವಳು ಮೂರು ಫೋನಲ್ಲಿ ವಿಡಿಯೋ ಮಾಡ್ತಾ ಇದ್ದಾಳೆ. ಒಂದು ಯೂಟ್ಯೂಬ್ ಬ್ಲಾಗ್ಗೆ, ಒಂದು ಸ್ನ್ಯಾಪ್ಗೆ, ಒಂದು ರೀಲ್ಸ್ಗೆ ಮೂರು ಫೋನಲ್ಲಿ ಕ್ಯಾಪ್ಚರ್ ಮಾಡ್ತಾ ಇದ್ದಾಳೆ. ಅವಳು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಬಟ್ ಬ್ಯೂಟಿ ಮಾತ್ರ ಸಖತ್ತಾಗಿದೆ, ನೇಚರ್ ಬ್ಯೂಟಿ. ಒಳ್ಳೆ ಟೈಮಿಗೆ ಬಂದ್ವಿ ನಾವು, ಸನ್ಸೆಟ್ ಟೈಮ್ಗೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಸೊ ನಾವು ಮೀನಾಕ್ಷಿಪುರ ಬ್ಯಾಕ್ ವಾಟರ್ ಹತ್ರ ರೀಚ್ ಆದ್ವಿ. ಇನ್ನೊಂದು 300 ಮೀಟರ್ಸ್ ಇದೆ ನಮ್ಮ ವ್ಯೂ ಪಾಯಿಂಟ್ಗೆ. ಇಲ್ಲೇ ನಮಗೆ ಬ್ಯಾಕ್ ವಾಟರ್ ಕಾಣಿಸ್ತಾ ಇದೆ ಲೆಫ್ಟ್ ಸೈಡಲ್ಲಿ ನೋಡಿ. ಸೊ ಈಗ ಅಲ್ಲೋಗಿ ಕಾರ್ ಪಾರ್ಕ್ ಮಾಡಿ ಒಂದು ಸ್ವಲ್ಪ ವ್ಯೂ ಎಂಜಾಯ್ ಮಾಡಿಕೊಂಡು, ಇಲ್ಲೇನೋ ಫಿಶ್ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರು, ಬಟ್ ಇಲ್ಲಿ ಎಲ್ಲಿ ಸಿಗುತ್ತೋ ಏನೋ ಗೊತ್ತಿಲ್ಲ. ಅಲ್ಲಿ ಹೋಗಿ ನೋಡಬೇಕು. ಹೋಗ್ತಾ ಹೋಗ್ತಾ ರೋಡ್ ತುಂಬ ನೇರ ಆಗೋಯಿತು. ಆ್ಯಂಡ್ ಸನ್ಸೆಟ್ ಬೇರೆ ಆಗಿದ್ದರಿಂದ ಕತ್ಲೆ ಆಗೋಗಿತ್ತು. ಅಂತೂ ಇಂದು ಫೈನಲಿ ಬ್ಯಾಕ್ ವಾಟರ್ಗೆ ರೀಚ್ ಆದ್ವಿ. ಬಟ್ ತುಂಬಾ ಲೇಟ್ ಆಗೋಗಿತ್ತು, ಅಷ್ಟೊಂದು ಬೆಳಕೆ ಇರಲಿಲ್ಲ ನಾವು ಹೋದಾಗ. ವೀಕ್ ಡೇಸ್ ಆಗಿದ್ದರಿಂದ ಕ್ರೌಡ್ ಕೂಡ ಇರಲಿಲ್ಲ. ಎಲ್ಲೋ ಒಂದು 2-3 ಜನ ಇದ್ದರು, ಅವರು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಆಗಿದ್ದರು. ಹಾಗಾಗಿ ನಾವು ಸ್ವಲ್ಪ ಪೀಸ್ಫುಲ್ ಟೈಮ್ನ ಅಲ್ಲಿ ಸ್ಪೆಂಡ್ ಮಾಡಿದ್ವಿ. ಕ್ಯಾಮ್ರಾನಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಯಾಕಂದರೆ
ಕತ್ಲಾಗೋಗಿತ್ತು ಮತ್ತು ನಮ್ಮ ಹತ್ರ ಯಾವುದೇ ಲೈಟ್ ಎಲ್ಲ ಇಲ್ಲ. ಕ್ಯಾಮ್ರಾದು ಫ್ಲ್ಯಾಶ್ ಲೈಟಲ್ಲಿ ಕ್ಯಾಪ್ಚರ್ ಮಾಡಿರೋ ವಿಡಿಯೋ ಇದು. ಹಾಗಾಗಿ ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ನೀವು ಫ್ಯಾಮಿಲಿ ಜೊತೆಗೆ ಯಾವಾಗಾದರೂ ಮೈಸೂರು ಟ್ರಿಪ್ಗೆ ಹೋದಾಗ ಮೀನಾಕ್ಷಿಪುರ ಬ್ಯಾಕ್ ವಾಟರ್ಗೂ ಹೋಗಿ, ತುಂಬ ಚೆನ್ನಾಗಿದೆ ಪ್ಲೇಸು. ಹಾಗೆ ಅದನ್ನು ಅಷ್ಟು ಚೆನ್ನಾಗಿ ನಾವು ಇಟ್ಕೊಳ್ಳೋಣ. ಅಲ್ಲೋಗಿ ಪ್ಲಾಸ್ಟಿಕ್ ಎಲ್ಲ ಬಿಸಾಕೋದು ಮತ್ತು ಬಾಟಲ್ಸ್ ಎಲ್ಲ ಥ್ರೋ ಮಾಡೋದು ಈ ಥರ ಎಲ್ಲ ಮಾಡೋದು ಬೇಡ. ನೀಟಾಗಿ ಚೆನ್ನಾಗಿ ಇಟ್ಕೊಳ್ಳೋಣ ಪ್ಲೇಸ್ನ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಆ ನದಿ, ಪಕ್ಷಿಗಳ ಓಡಾಟ ಎಲ್ಲನೂ. ನಾವು ಮೈಸೂರಿಗೆ ಬಂದಿದ್ದು ಮೇನ್ ರೀಸನ್ ಏನಂದರೆ ಒಂದು ಬರ್ತ್ಡೇ ಇತ್ತವತ್ತು. ಹಾಗಾಗಿ ಒಂದು ಶಾರ್ಟ್ ಟ್ರಿಪ್ ಥರ ಆಗುತ್ತೆ ಅಂತ ಮೈಸೂರಿಗೆ ಬಂದ್ವಿ. ಹಾಗೆ ಮೀನಾಕ್ಷಿಪುರ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಸ್ಪಾರ್ಕಲ್ ಫ್ಲಾಪ್ ಆಗಿದೆ ಗೈಸ್, ಅಂಟ್ಕೊತಾ ಇಲ್ಲ. ಸೊ ಹಂಗೆ ಕೇಕ್ ಕಟ್ ಮಾಡಬೇಕೀಗ. ಯಾಕೆ ಗೈಸ್ ಅದನ್ನು ಮೈ ತೋರಿ. Happy birthday to you, happy birthday to you, happy birthday to dear Shilpa, happy birthday to you. Yes, it's her birthday today. Thank you. Video off ಮಾಡಲ್ಲ. ಪಾಪು ಜೊತೆ ಸೆಲೆಬ್ರೇಟ್ ಮಾಡ್ತಿರೋ ಫಸ್ಟ್ ಬರ್ತ್ಡೇ ಇದು. ಈ ಬರ್ತ್ಡೇಗೆ ನಾನು ಅಮ್ಮ ಆಗಿ ಪ್ರಮೋಟ್ ಆಗಿದ್ದೀನಿ. ತುಂಬ ಖುಷಿಯಾಯಿತು ಈ ಸಲ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದು. ಮೀನಾಕ್ಷಿಪುರ ಬ್ಯಾಕ್ ವಾಟರಲ್ಲಿ ಈ ರೀತಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ಇನ್ನೂ ತುಂಬ ಖುಷಿಯಾಯಿತು. ಸೊ ಗೈಸ್, ನಾವೀಗ ಮೀನಾಕ್ಷಿಪುರ ಬ್ಯಾಕ್ ವಾಟರಿಂದ ಮನೆ ಕಡೆ ಹೊರಡ್ತಾ ಇದ್ದೀವಿ. ಏನಂದರೆ ನಾವು ಮೀನಾಕ್ಷಿಪುರ ಬ್ಯಾಕ್ ವಾಟರಲ್ಲಿ ಮೀನು ಸಿಗುತ್ತೆ, ಮೀನು ತಿನ್ನೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ವೀಕ್ ಡೇಸ್ ಅಂತನೋ ಏನೋ ಗೊತ್ತಿಲ್ಲ, ಮೀನು ಸಿಕ್ಕಿಲ್ಲ ನಮಗೆ ಅಲ್ಲಿ. ನಾನು ರೀಲ್ಸಲ್ಲೆಲ್ಲ ನೋಡಿದ್ದೆ ಅಲ್ಲಿ ಮೀನು ಸಿಗುತ್ತೆ ಅಂತ. ಸೊ ಅದಕ್ಕೆ ಅಲ್ಲಿ ಸಿಗುತ್ತೆ ಅಂದ್ಕೊಂಡ್ವಿ, ಬಟ್ ಸಿಗಲಿಲ್ಲ. ಏನಂತ ಅಂದರೆ ನಾವು ಮೈಸೂರಿಗೆ ಬಂದಿದ್ದು ಮೇನ್ ರೀಸನ್ ಏನಂದರೆ ಇವತ್ತು ನಂದು ಬರ್ತ್ಡೇ. ಅದಕ್ಕೋಸ್ಕರ ಸುಮ್ಮನೆ ಹಂಗೆ ಒಂದು ಡೇ ಔಟ್ ಹೋಗಿ ಬರೋಣ ಅಂತ ಅಂದ್ಕೊಂಡು ಬಂದ್ವಿ. ನಮ್ಮ ಹಸ್ಬೆಂಡ್ ಏನಂತ ಅಂದರೆ ಇದು ಮಂಚಿನಬೆಲೆ ಡ್ಯಾಮ್ ಇದೆಯಲ್ಲ ಬ್ಯಾಂಗ್ಳೂರು ರಾಮೋಳ್ಳಿ ಹತ್ರ, ಅಲ್ಲಿಗೆ ಹೋಗೋಣ, ಅಲ್ಲಿ ಮೀನೆಲ್ಲ ಸಿಗುತ್ತೆ, ಚೆನ್ನಾಗಿರುತ್ತೆ ಅಂತ ಅಂದರು. ಬಟ್ ನಾನು ಮೈಸೂರಿಗೆ ಹೋಗೋಣ, ಚಾಮುಂಡಿ ಹಿಲ್ಸ್ಗೆ ಹೋಗಿ ಅಲ್ಲಿಂದ ಮೀನಾಕ್ಷಿಪುರ ಬ್ಯಾಕ್ ವಾಟರ್ಗೆ ಹೋಗೋಣ, ಅಲ್ಲೂ ಮೀನೆಲ್ಲ ಸಿಗುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಿ ಕರ್ಕೊಂಡು ಬಂದೆ. ಬಟ್ ಸಿಕ್ಕಿಲ್ಲ ಅಂತ ಫುಲ್ ಡಿಸಪಾಯಿಂಟ್ ಆಗೋಗಿದ್ದಾರೆ. ಬನ್ನಿ ಹೇಗೆ ಅನ್ನಿಸ್ತಾ ಇದೆ ಅಂತ ಅವ್ರನ್ನೇ ಕೇಳೋಣ. ಹೇಗೆ ಅನ್ನಿಸ್ತಾ ಇದೆ? ತುಂಬ ಬೇಜಾರಾಗ್ತಾ ಇದೆ. ಫುಲ್ ಹೈ ಎಕ್ಸ್ಪೆಕ್ಟೇಷನಲ್ಲಿ ಬಂದಿದ್ರು. ನಾನು ಹೇಳಿದ್ನ ನಂಬಿಲ್ಲ. ರೀಲ್ಸ್ ಎಲ್ಲ ನೋಡಿ ಸಿಗುತ್ತೆ ಅಂತ ಕನ್ಫರ್ಮ್ ಆದ ಮೇಲೆ ಬಂದಿದ್ದು. ಇವಾಗ ಸಿಕ್ಕಿಲ್ಲ ಅಂತ ಫುಲ್ ಡಿಸಪಾಯಿಂಟ್ ಆಗೋಗಿದ್ದಾರೆ. ನಮಗೆ ಮಧ್ಯಾಹ್ನ ಊಟನೂ ಕೊಡಿಸಿಲ್ಲ. ಮೀನು ಸಿಗುತ್ತೆ, ಮೀನು ತಿನ್ನೋಣ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಮಧ್ಯಾಹ್ನ ಊಟನೂ ಕೊಡಿಸಿಲ್ಲ, ಹಂಗೆ ಕರ್ಕೊಂಡು ಬಂದರು. ಇವಾಗ ಊಟನೂ ಇಲ್ಲ, ಮೀನು ಇಲ್ಲ ಅನ್ನೋಂಗಾಗಿದೆ. ಇವಾಗ ಒಳ್ಳೆ ನಾನ್ ವೆಜ್ ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾರೋ ನೋಡಬೇಕು. ನಾನು ಕರ್ಕೊಂಡು ಹೋಗ್ತೀನಿ, ಆದರೆ ಬಿಲ್ಲು ಶಿಲ್ಪಾಶ್ರೀ ಅವ್ರದ್ದೇ. ನೋಡಿ ಗೈಸ್, ನನ್ನ ಬರ್ತಡೇ ದಿನ ನನ್ನ ಕೈಲೇ ಖರ್ಚು ಮಾಡಿಸ್ತಾ ಇದ್ದಾರೆ. ಬನ್ನಿ ಏನು ಊಟ ಕೊಡಿಸ್ತಾರೆ ಅಂತ ನೋಡೋಣ. ನೈಟು ಡಿನ್ನರ್ಗೆ ಅಂತ ನಾವು ಕಾಂತಾರ ರೆಸ್ಟೋರೆಂಟಿಗೆ ಬಂದ್ವಿ. ಬ್ಯಾಂಗ್ಳೂರು ಮೈಸೂರು ಹೈವೇನಲ್ಲಿ ಚನ್ನಪಟ್ಟಣನಲ್ಲಿದೆ ಇದು. ಚೆನ್ನಾಗಿದೆ ರೆಸ್ಟೋರೆಂಟ್, ಆ್ಯಂಬಿಯನ್ಸ್, ಫುಡ್ಡು, ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಗೂಗಲ್ ರಿವ್ಯೂಸ್ ಕೂಡ ನೀವು ಚೆಕ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಬಟ್ ನಾವು ಬಂದಿದ್ದ ಟೈಮ್ ಚೆನ್ನಾಗಿರ್ಲಿಲ್ವೋ ಏನೋ ಗೊತ್ತಿಲ್ಲಪ್ಪ, ನಮ್ಮ ಲಕ್ಕೇ ಚೆನ್ನಾಗಿಲ್ಲ ಅನಿಸುತ್ತೆ. ಅವತ್ತಿನ ದಿನ ಮೀನಾಕ್ಷಿಪುರ ಬ್ಯಾಕ್ ವಾಟರ್ಗೆ ಹೋದ್ವಿ, ಅಲ್ಲಿ ಮೀನು ಸಿಗಲಿಲ್ಲ. ಇಲ್ಲಿ ರೆಸ್ಟೋರೆಂಟಿಗೆ ಬಂದ್ವಿ ಊಟ ಮಾಡೋಣ ಅಂತ 2 ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಆಮೇಲೆ ಯಾಕೋ ಅದು ಶಾರ್ಟೇಜ್ ಆಗುತ್ತೆ ಅನ್ನಿಸ್ತು, ಮತ್ತು ಇನ್ನೊಂದು ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಅವರು ಇಲ್ಲ ಕ್ಲೋಸಿಂಗ್ ಟೈಮ್ ಅಂತ ಹೇಳಿದ್ರು. ಸೊ 2 ಬಿರಿಯಾನಿನಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಂದ್ವಿ. ಸೊ ಇದಾಗಿತ್ತು ನಮ್ಮ ಮೈಸೂರು ಟ್ರಿಪ್ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.